2028ರ ವಿಧಾನಸಭಾ ಕದನಕ್ಕೆ ದಳಪತಿಗಳ ಅಗ್ರೆಸಿವ್ ಎಂಟ್ರಿ ಆಗ್ತಾ ಇದೆ. ಹಾಸನ ಸಮಾವೇಶದ ಮೂಲಕ ಈಗಾಗಲೇ ಅಧಿಕಾರಕ್ಕೆ ಬರೋದಕ್ಕೆ ತಾಲೀಮು ನಡೆಸ್ತಾ ಇದ್ದಾರೆ. 2028ಕ್ಕೆ ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಅನ್ನುವಂತಹ ಟ್ರೆಂಡ್ ಅನ್ನು ಸೆಟ್ ಮಾಡ್ತಾ ಇದ್ದಾರೆ. ಇದು ಇಂಪಾರ್ಟೆಂಟ್. ಈಗಿನಿಂದಲೇ NDA ಸಿಎಂ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ಅನ್ನುವಂತಹ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ. ವೇದಿಕೆ ಸಿಕ್ಕಾಗೆಲ್ಲ ಸಿಎಂ ಅಭ್ಯರ್ಥಿ ಅಂತ ಬಿಂಬಿಸ್ತಾ ಇರುವಂತಹ ದಳಪಡೆ, ಇದು ಬಹಳಷ್ಟು ಇಂಟ್ರೆಸ್ಟಿಂಗ್ ವಿಚಾರ. ಕಾರಣ ಏನು ಅಂದರೆ, ಒಂದು ಕಡೆಗೆ 2028ರ ಚುನಾವಣೆಗೆ ಸಕಲ ತಯಾರಿಗಳನ್ನು ಈಗಲಿಂದನೇ ಪ್ರಿಪೇರ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ನೀವು ಕಳೆದ ಒಂದು 15-20 ದಿವಸಗಳ ಹಿಂದೆ ಯಾವಾಗ ದೊಡ್ಡ ಮಟ್ಟದಲ್ಲಿ ಟಾಕ್ಸಿಕ್ ಮೂವಿ ಒಂದು ಟ್ರೈಲರ್ ಬರುತ್ತಲ್ಲ, ಆ ಬಂದಂತಹ ಸಂದರ್ಭದಲ್ಲಿ ಆ ಒಂದು ವಿಡಿಯೋ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯಕ್ಕೆ ಬರ್ತಾರೆ ಅನ್ನುವಂತಹ ರೀತಿಯಲ್ಲಿ ಸಂದೇಶವನ್ನು ಕೊಡಲಾಗಿತ್ತು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ NDA ಸಿಎಂ ಅಭ್ಯರ್ಥಿ ಎನ್ನುವಂತಹ ಸಂದೇಶವನ್ನ JDS ಪಾಳಯ ಮಾಡ್ತಾ ಇದೆ. ಇದು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೊಡ್ತಾರೆ. ಮಂಜುನಾಥ್, ನಿಜವಾಗ್ಲೂ ಸಹ ಕಳೆದ ಒಂದು ವಾರದಿಂದ ಅಥವಾ ಒಂದು 10 ದಿವಸಗಳಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ, ಇಷ್ಟು ದಿವಸಗಳ ಕಾಲ ಸೈಲೆಂಟ್ ಆಗಿತ್ತು. ಆದರೆ ಇತ್ತೀಚೆಗೆ JDS ಫುಲ್ ಆಕ್ಟಿವ್ ಆಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯಕ್ಕೆ ಬರ್ತಾರೆ ಅನ್ನುವಂತಹ ಸಂದೇಶವನ್ನು ವಿಡಿಯೋ ಮೂಲಕವಾಗಿ ಕೊಟ್ಟಿದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ NDAಯ ಸಿಎಂ ಅಭ್ಯರ್ಥಿ 2028ಕ್ಕೆ ಕುಮಾರಸ್ವಾಮಿ ಅನ್ನುವಂತಹ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಏನೆಲ್ಲ ಸಿಗ್ತಾ ಇದೆ ಅಪ್ಡೇಟ್? ಜಗದೀಶ್, 2028ರ ಚುನಾವಣೆಯನ್ನ JDS ಮತ್ತೆ ಬಿಜೆಪಿ ಮೈತ್ರಿಯಾಗಿ ಫೇಸ್ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ಪ್ರಿಪರೇಷನ್ಗಳನ್ನು JDS ಮತ್ತೆ ಬಿಜೆಪಿ ನಾಯಕರು ಮಾಡ್ಕೊಂಡಿರುವಂಥದ್ದು. ಆದರೆ JDS ನಾಯಕರು ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ನಾಯಕ, ಅದರಲ್ಲೂ ಕೂಡ ಕುಮಾರಸ್ವಾಮಿ ಅವರು ಮುಂದಿನ ಮುಖ್ಯಮಂತ್ರಿ ಅನ್ನೋ ಒಂದು ಸಂದೇಶವನ್ನು ಮತ್ತು ಒಂದು ಟ್ರೆಂಡ್ ಸೆಟ್ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಎಲ್ಲಿ ವೇದಿಕೆಗಳು ಸಿಗುತ್ತೆ ಅಲ್ಲೆಲ್ಲರೂ ಕೂಡ ಕುಮಾರಸ್ವಾಮಿ ಅವರು 2028ರಲ್ಲಿ ಸಿಎಂ ಆಗ್ತಾರೆ, ಜೊತೆಗೆ JDS ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡುವಂಥದ್ದು, ಜೊತೆಗೆ ಟ್ರೆಂಡ್ ಸೆಟ್ ಮಾಡುವಂಥದ್ದು, ಜನರ ಮೈಂಡಲ್ಲಿ ಒಂದು ಟ್ರೆಂಡ್ ಸೆಟ್ ಮಾಡುವಂಥ ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ನಿನ್ನೆ ಹಾಸನದಲ್ಲಿ ಮಾತನಾಡ್ತಾ ಹೇಳಿರುವಂಥದ್ದು, ತಮ್ಮ ತಂದೆ ಕುಮಾರಸ್ವಾಮಿ ಅವರು 3ನೇ ಬಾರಿಗೆ ಮುಖ್ಯಮಂತ್ರಿ ಆಗಬೇಕು, ಆ ನಿಟ್ಟಿನಲ್ಲಿ ನಾನು ಎಲ್ಲ ರೀತಿಯ ಒಂದು ಕಾರ್ಯಗಳನ್ನು ಮಾಡ್ತೇನೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿರುವಂಥದ್ದು. ಯಾಕಂದ್ರೆ ಈಗ ಕಳೆದ 2023ರ ಚುನಾವಣೆ ಸಂದರ್ಭದಲ್ಲಿ DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ನಡುವೆ ಒಕ್ಕಲಿಗ ಒಂದು ಭದ್ರಕೋಟೆಯಲ್ಲಿ ಕಾಳಗ ನಡೀತು. ಆ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ತಾನು ಎಲ್ರಿಗೂ ಕೂಡ ಅಧಿಕಾರ ಕೊಟ್ಟಿದ್ರು, ತನಗೆ ಈ ಬಾರಿ ಅಧಿಕಾರ ಕೊಡಿ ಅನ್ನೋ ಒಂದು ಮಾತನ್ನ ಮಾಡಿದ್ರು, ಅಂದ್ರೆ ಮನವಿ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ವೋಟ್ಗಳು ಚದುರು ಆಗಿದ್ವು. ಆ ಹಿನ್ನೆಲೆ ಆ ಒಂದು ಲೆಕ್ಕಾಚಾರದ ಹಿನ್ನೆಲೆಯಲ್ಲಿ ಈಗಲಿಂದವೇ ಟ್ರೆಂಡ್ ಸೆಟ್ ಮಾಡಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಭದ್ರಕೋಟೆ ಇದೆ ಅದನ್ನ ಮತದಾರರು ಏನಿದೆ ಅವ್ರನ್ನ ಸೆಳೆದಿಟ್ಕೊಳ್ಳೋದು, ಜೊತೆಗೆ ತಮ್ಮ ಕಾರ್ಯಕರ್ತರು ಮುಖಂಡರು ಪಕ್ಷದಿಂದ ಚದುರದೇ ಇರೋ ರೀತಿ ನೋಡ್ಕೊಳ್ಳುವಂಥದ್ದು, ಜೊತೆಗೆ ಈ NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದಿರುತ್ತೆ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದ್ರೆ, ಆ ಮುಖಾಂತರ ಸಂದೇಶ ರವಾನೆ ಮಾಡೋ ಮುಖಾಂತರ ಯಾವುದೇ ರೀತಿಯ ಗೊಂದಲಗಳು ಪಕ್ಷದಲ್ಲಿ ಆಗಬಾರ್ದು, ಜೊತೆಗೆ ಮೈತ್ರಿ ನಾಯಕರಲ್ಲೂ ಕೂಡ ಗೊಂದಲ ಆಗಬಾರ್ದು. ಜೊತೆಗೆ ಈ ಒಂದು ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಸಾಲಿಡ್ ಆಗಿ ಮತಗಳು ಕನ್ವರ್ಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಈಗಲಿಂದಲೇ ಒಂದು ಟ್ರೆಂಡ್ ಸೆಟ್ ಮಾಡುವಂತ ಕೆಲಸಗಳನ್ನ ದಳಪತಿಗಳು ಮಾಡ್ತಾ ಇರುವಂತದ್ದು. ಜಗದೀಶ್, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.